ಮುತ್ತೂರು ಗ್ರಾಮದಲ್ಲಿ ಯಶಸ್ವಿಯಾಗಿ ಜರುಗಿದ ಶ್ರೀ ದುಂಡಪ್ಪ ಗಂಗಪ್ಪ ಹಿಪ್ಪರಗಿ ಸರಕಾರಿ ಪ್ರೌಢಶಾಲೆ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ ಇವರ ಸಹಯೋಗದಲ್ಲಿ ಶ್ರೀ ದುಂಡಪ್ಪ ಗಂಗಪ್ಪ ಹಿಪ್ಪರಗಿ ಸರಕಾರಿ ಪ್ರೌಢಶಾಲೆ ಆರ್.ಎಂ.ಎಸ್. ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು, ಪರಮಪೂಜ್ಯ ಶ್ರೀ ಪರಿಪೂರ್ಣಾನಂದ ಭಾರತಿ ಸ್ವಾಮಿಗಳು, ಪರಮಪೂಜ್ಯ ಶ್ರೀ ಭೈರವನಾಥ ಸ್ವಾಮಿಗಳು, ಸಿದ್ಧಾರೂಢ ಪೂಜ್ಯರು, ಶಾಸಕ ಜಗದೀಶ್ ಬುಡಗುಂಟಿ, ಭೂದಾನಿಗಳಾದ ಮುತ್ತಣ್ಣ ಹಿಪ್ಪರಗಿ, ಸದಾಶಿವ ಹಿಪ್ಪರಗಿ, ಕಲ್ಲಪ್ಪ ಗಿರಡ್ಡಿ, ನಿಖಿಲ ಮಹಾಬಳಶೆಟ್ಟಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ ಬಸಣ್ಣವರ, ಮುಖ್ಯೋಪಾಧ್ಯಾಯ ಎಂ. ಚೌರ ಮೇಡಮ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ಶಾಸಕ ಜಗದೀಶ್ ಬುಡಗುಂಟಿ, ಮಾಜಿ ನಗರ ಯೋಜನೆ ಪ್ರಾಧಿಕಾರ ಅಧ್ಯಕ್ಷ ವರ್ಧಮಾನ ನ್ಯಾಮಗೌಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶಾಸಕರು ಹಾಗೂ ಎಲ್ಲ ಬಳಗದವರು, ಜೊತೆಗೆ ಈ ಗ್ರಾಮದ ಎಲ್ಲ ಶಿಕ್ಷಣ ಪ್ರೇಮಿಗಳು, ಗುರು ಹಿರಿಯರು ಎಲ್ಲ ಶತಮಾನೋತ್ಸವ ಆಗಿತ್ತು. ನಮ್ಮ ಕನ್ನಡ ಶಾಲೆದು 100 ವರ್ಷ ಆಗಿ ಆ ಟೈಮದಲ್ಲಿ ಸನ್ಮಾನ್ಯ ಕಾಗೇರಿ ಅವರು, ಮುನ್ನಳ್ಳಿ ಸರ್ ಬಂದಾಗ ನಮ್ಮ ಶ್ರೀಕಾಂತ್ ಕುಲಕರ್ಣಿ ಅವರು ಶಾಸಕರಿದ್ರು. ಬಹುತೇಕ ಶ್ರೀಕಾಂತ್ ಕುಲಕರ್ಣಿ ಅವರು ತಾಯಿಯವರು ತೀರ್ಕೊಂಡಿದ್ರು. ಆ ಕಾರ್ಯಕ್ರಮಕ್ಕೆ ಅವರು ಬರಲಿಲ್ಲ. ಆ ಅನುಪಸ್ಥಿತಿಯಲ್ಲಿ ನಮ್ಮ ಸಿದ್ದು ಸೌದಿ ಅವರು ತೀರ್ಥ ಶಾಸಕರು ಬಂದು ಆ ಕಾರ್ಯಕ್ರಮ ನಿರ್ವಹಿಸಿದಾಗ ನಮ್ಮ ಮುತ್ತೂರಿನ ಗ್ರಾಮದ ಎಲ್ಲ ಹಿರಿಯರು ಕೂಡಿ ಅವರಿಗೆ ಒಂದು ಮನವಿ ಕೊಟ್ಟಾಗ ಒಂದು ಹೈಸ್ಕೂಲ್ ಮಂಜೂರು ಮಾಡಿರಿ ಸರ್, ನಮ್ಮಲ್ಲಿ ಹೈಸ್ಕೂಲ್ ಇಲ್ಲ ಅಂದಾಗ ಒಂದು ಹೈಸ್ಕೂಲ್ ಅನ್ನು ಆವತ್ತಿನ ದಿವಸ ಮಂಜೂರು ಮಾಡಿ, ಮುಂದೆ ಹೈಸ್ಕೂಲ್ ಮಂಜೂರು ಆದ ಬಳಿಕ ಇಲ್ಲ, ಇಲ್ಲಿ 1 ಎಕರೆ ಜಾಗ ಬೇಕಾಗೈತಿ, ಅದಕ್ಕೆ ಭೂಮಿ ಕೊಟ್ಟರೆ ನಿಮ್ಗೆ ಹೈಸ್ಕೂಲ್ ಕೊಡ್ತೀವಿ ಅಂತ ಮಾತನ್ನ ಹೇಳಿದಾಗ ನಮ್ಮ ಶಂಕರ ಹಿಪ್ಪರಿಗೆ ಅವರ ಇಲ್ಲಿ ಮಾರ್ನಿಂಗ್ ದನಗಾರಿ ಅವ್ರು ಬಂದ ನಾನು ಕೇಳ್ಕೊಂಡ್ರು 1 ಎಕರೆ ಜಾಗ ಕೊಡ್ಬೇಕಾಗೈತ್ರಿ ಅಂತ. ಆವತ್ತಿನ ದಿವಸ ಆಯ್ತು ಕುಡುನು ಅವರೇ ಹೇಳ್ರಿ, ಮಾಮನೇಶ್ವರಿ ಹುಡುಗ್ರೆ ಮತ್ತೆ ಕೊಡ್ರಿ ಅಂತ. ಅವಾಗ ಒಪ್ಕೊಂಡು, ಯಾಕಂದ್ರೆ ನಾವು 1 ಎಕರೆ ಜಾಗ ಕೊಡ್ಲಿಲ್ಲ ಅಂದ್ರೆ ಸಾಲ ಎಲ್ಲರೂ ತಿರುಗಿ ತಿರಸ್ಕಾರ ಆದಿತ್ತು ಅನ್ನುವಂಥ ಮಾತಿನ ನಿಟ್ಟಿನಲ್ಲಿ ಅವತ್ತಿನ ದಿನ 1 ಎಕರೆ ಜಾಗವನ್ನು ಕೊಟ್ಟು, ಮುಂದೆ ಸನ್ಮಾನ್ಯ ಆನಂದ ನ್ಯಾಮಗೌಡರು ಅವರು ಬಂದು ಸರ ಸಾಲೆಲ್ಲ ಮಂಜೂರಾಗಿದ್ರಿ, ಅದರದ್ದು ಅಡಿಗೆಲ್ಲ ಸಮಾರಂಭ ಮಾಡಬೇಕು ಅಂತಂದಾಗ ಮಾನ್ಯ ಆನಂದ ನ್ಯಾಮಗೌಡರು ಸಹಿತ ಬಂದ ಈ ಶಾಲೆಯ ಅಡಿಗೆಲ್ಲ ಸಮಾರಂಭವನ್ನು ಮಾಡಿದ್ರು. ಪ್ರತಿಯೊಬ್ಬರ ಜೀವನದಲ್ಲಿ 3 ಆಲಯಗಳು: ಆಲಯ, ದೇವಾಲಯ, ವಿದ್ಯಾಲಯ. ಆಲಯ ಅಂದ್ರೆ ಮನೆ. ಮನೆಯಲ್ಲಿ ಮೊದಲು ಸಂಸ್ಕಾರ ಕೊಡುವಂತಹದ್ದು ಮೊದಲು ತಾಯಿ ತಂದೆಗಳು ಹಾಗೂ ಅವರ ಬಂಧು ಬಳಗದವರು. ದೇವಾಲಯ, ಈ ದೇವರಿಗೆ ಏನು, ದೇವರ ತೇಜಸ್ವಿ ಏನು, ದೇವರದ ಒಂದು ಜಾಗೃತ ಏನು, ದೇವರಲ್ಲಿ ಒಂದು ನಂಬಿಕೆ, ದೇವರಲ್ಲಿ ಶ್ರದ್ಧೆ, ಭಕ್ತಿ ಅವು ಮಕ್ಕಳಲ್ಲಿ ಹುಟ್ಟಿಸಲೇಬೇಕು. ಇಲ್ಲಿ ಹೋದಲ್ಲಿ ಮಹಾ ಅವರು ಗಂಡಾಂತಕಾರಿಯಾಗಿ ಮುಂದೆ ಆಗಲಿಕ್ಕೆ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ಯುಗ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಬಹಳಷ್ಟು ಸ್ಪೀಡ್ದಲ್ಲಿ ಇವತ್ತು ಎಲ್ಲ ಜೀವನ ಸಾಗ್ತಾ ಇದೆ. ಅದಕ್ಕೆ ಆ ಮಕ್ಕಳನ್ನು ಕೂಡ ಅದೇ ತೀರನಾಗಿ ನಾವು ಬೆಳೆಸಬೇಕು. ಅದಕ್ಕೆ ಮಹಾನವಾದ ಕಾರ್ಯ ನಾವು ಎಲ್ಲ ಕಳ್ತೇವು, ಎಲ್ಲ ಮಾಡ್ತೇವೆ ಶಾಲೆಗಳನ್ನು. ಆದ್ರೆ ನಿಜವಾದ ಒಂದು ಜೀವನ, ನಿಜವಾದ ಒಂದು ಆಸ್ತಿ ಅಂದ್ರೆ ಇವತ್ತು ಶಾಲೆಯಲ್ಲಿ ಕಲಿಸುತ್ತಿರುವ ಗುರುಗಳು, ಗುರು ಮಾತೆಯರು ಮಾತ್ರ ಶ್ರೇಷ್ಠ. ಇಡೀ ಒಂದು ಜಗತ್ತವನ್ನು ನಿರ್ಮಾಣ ಮಾಡುವಂತ, ಒಳ್ಳೆಯ ಒಂದು ಒಳನಕ್ಕೆ ತೆಗೆದುಕೊಂಡುವಂತ, ಉನ್ನತ ಮಟ್ಟಿಗೆ ತೆಗೆದುಕೊಂಡುವಂತ ಮಹಾನ್ ಕೆಲಸ ಮಾಡ್ತಾ ಇರೋದು ಮೊದಲು ತಾಯಿ ತಂದೆ, ಬಂಧು ಬಳಗ, ದೇವಾಲಯದಲ್ಲೆಲ್ಲ ಮಹಾಸ್ವಾಮಿಗಳವರು, ನಂತರ ಎಲ್ಲ ಸರ್ವತೋಮುಖ ಬೆಳವಣಿಗೆ ಮಾಡಿಸುವಂತವರು ಗುರುಗಳು, ಗುರುಮಾತೆಯರು.